ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 3ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ಲೋಕ ಹೀಗಿದೆ: ಶ್ರೀ ಭಗವಾನ್ ಉವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಂ ಕರ್ಮಯೋಗೇನ ಯೋಗಿನಾಂ. ಇಲ್ಲಿಯವರೆಗೆ ಅರ್ಜುನ ಮಾತಾಡ್ತಿದ್ದ. ಅಧ್ಯಾಯ 3 ಶ್ಲೋಕ 1 ಮತ್ತು 2ರಲ್ಲಿ ಅರ್ಜುನ ಗೊಂದಲದಿಂದ ಪ್ರಶ್ನೆ ಮಾಡಿದ. ಈಗ ಶ್ಲೋಕ 3ರಿಂದ ಶ್ರೀಕೃಷ್ಣ ಮಾತಾಡ್ತಾನೆ. ಇದೇ ಭಗವದ್ಗೀತೆಯ ಕರ್ಮಯೋಗ ಅಧ್ಯಾಯದ ನಿಜವಾದ ಆರಂಭ. ಇದನ್ನು ಒಂದು ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದು ಕಾಡಿನ ನಡುವೆ ಗುರು ವಿದ್ಯಾನಂದರ ಗುರುಕುಲ ಇತ್ತು. ಅಲ್ಲಿ ನೂರಾರು ಶಿಷ್ಯರು ಕಲಿತಾ ಇದ್ದರು. ಆ ಶಿಷ್ಯರಲ್ಲಿ ಇಬ್ಬರು ಬಹಳ ಪ್ರತಿಭಾವಂತರು. ಒಬ್ಬ ಚಿದಾನಂದ, ಇನ್ನೊಬ್ಬ ಕರ್ಮಾನಂದ. ಚಿದಾನಂದನ ಸ್ವಭಾವ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಧ್ಯಾನ ಮಾಡ್ತಿದ್ದ, ಗ್ರಂಥಗಳನ್ನು ಓದುತ್ತಿದ್ದ, ಉಪನಿಷತ್, ವೇದಾಂತ, ತರ್ಕಶಾಸ್ತ್ರ ಎಲ್ಲದರಲ್ಲೂ ಪ್ರವೀಣ. ಗಂಟೆಗಟ್ಟಲೆ ಒಂದೇ ಕಡೆ ಕೂತ್ಕೊಂಡು ಆತ್ಮ ಮತ್ತು ಬ್ರಹ್ಮದ ಬಗ್ಗೆ ಚಿಂತಿಸ್ತಾ ಇದ್ದ. ಈ ಜಗತ್ತು ಮಿಥ್ಯ, ಬ್ರಹ್ಮ ಮಾತ್ರ ಸತ್ಯ, ಎಲ್ಲವೂ ಒಂದೇ ಅನ್ನೋದು ಇವನ ಚಿಂತನೆ. ಇನ್ನು ಕರ್ಮಾನಂದನ ಸ್ವಭಾವ, ಇವನು ಸದಾ ಕ್ರಿಯಾಶೀಲ. ಬೆಳಗ್ಗೆ ಎದ್ದು ಗುರುಕುಲದ ಅಂಗಳ ಗುಡಿಸ್ತಾ ಇದ್ದ, ಆಶ್ರಮದ ತೋಟ ನೋಡ್ಕೊಳ್ತಿದ್ದ, ಅನಾರೋಗ್ಯದ ಶಿಷ್ಯರಿಗೆ ಔಷಧ ತಂದು ಕೊಡ್ತಿದ್ದ, ಬೇರೆ ಊರಿಂದ ಬಂದ ಬಡ ಮಕ್ಕಳಿಗೆ ಊಟ ಬಡಿಸ್ತಾ ಇದ್ದ. ದೇವರು ಎಲ್ಲರಲ್ಲಿ ಇದ್ದಾನೆ, ಅವರ ಸೇವೆಯೇ ನನ್ನ ಪೂಜೆ, ಇದು ಕರ್ಮಾನಂದನ ಸ್ವಭಾವ. ಒಂದು ದಿನ ಇಬ್ಬರು ಗುರುಗಳ ಹತ್ರ ಹೋಗ್ತಾರೆ. ಚಿದಾನಂದ ಹೇಳ್ತಾನೆ, ಗುರುಗಳೇ, ಕರ್ಮಾನಂದ ಯಾವಾಗಲೂ ಹೊರಗಡೆ ಓಡಾಡ್ತಾನೆ, ಧ್ಯಾನ ಜ್ಞಾನ ಇಲ್ಲದೆ ಮೋಕ್ಷ ಸಾಧ್ಯ ಇಲ್ಲ ಅಲ್ವಾ? ಅವನ ಕರ್ಮ ಅವನನ್ನು ಸಂಸಾರದಲ್ಲಿ ಬಂಧಿಸುತ್ತೆ ಅಂತ. ಇದಕ್ಕೆ ಕರ್ಮಾನಂದ ತಿರುಗಿ ಹೇಳ್ತಾನೆ, ಗುರುಗಳೇ, ಚಿದಾನಂದ ಯಾವಾಗಲೂ ಕಣ್ಮುಚ್ಚಿ ಕೂತಿರ್ತಾನೆ. ಹಸಿದ ಮಕ್ಕಳಿಗೆ ಅನ್ನ ನೀಡದ ಜ್ಞಾನ ಯಾವ ಕೆಲಸಕ್ಕೆ? ಅವನ ಧ್ಯಾನ ಕೇವಲ ಸ್ವಾರ್ಥ ಅಂತ. ಗುರು ವಿದ್ಯಾನಂದ ಶಾಂತವಾಗಿ ಕೂತಿರ್ತಾರೆ. ಇಬ್ಬರನ್ನು ಹೊರಗಡೆ ಕರ್ಕೊಂಬರ್ತಾರೆ. ಗುರುಗಳು ಅವರನ್ನು ಹತ್ತಿರದ ನದಿ ಹತ್ರ ಕರ್ಕೊಂಡು ಹೋಗ್ತಾರೆ. ನದಿಯ 2 ದಂಡೆಯಲ್ಲಿ ನಿಲ್ಲಿಸ್ತಾರೆ. ಗುರುಗಳು ಹೇಳ್ತಾರೆ, ನೋಡಿ, 2 ದಂಡೆಗಳು ಬೇರೆ ಬೇರೆ, ಆದರೆ 2 ದಂಡೆಗಳ ನಡುವೆ ಹರಿಯುವ ನೀರು ಒಂದೇ. ಚಿದಾನಂದ ಒಂದು ಕಡೆ ಜ್ಞಾನ ಮಾರ್ಗ, ಕರ್ಮಾನಂದ ಇನ್ನೊಂದು ಕಡೆ ಕರ್ಮ ಮಾರ್ಗ. 2 ದಂಡೆಗಳ ನಡುವಿನ ನೀರು ಅದೇ ಪರಮಾತ್ಮ. ನೀವು ಬೇರೆ ಬೇರೆ ದಡದಲ್ಲಿ ನಿಂತಿದ್ದೀರಿ, ಆದರೆ ಮುಟ್ಟಬೇಕಾದ ಸಮುದ್ರ ಒಂದೇ ಅಂತ. ಇಬ್ಬರೂ ಒಂದು ಕ್ಷಣ ಸ್ತಬ್ಧರಾಗ್ತಾರೆ. ಗುರುಗಳು ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಚಿದಾನಂದ, ನಿನ್ನ ಜ್ಞಾನ ನಿನ್ನನ್ನು ಶುದ್ಧಗೊಳಿಸುತ್ತೆ, ಆದರೆ ಕರ್ಮ ಇಲ್ಲದ ಜ್ಞಾನ ಕೇವಲ ಪುಸ್ತಕದ ಮೇಲಿನ ಅಕ್ಷರ. ಕರ್ಮಾನಂದ, ನಿನ್ನ ಸೇವೆ ಜಗತ್ತನ್ನು ಬೆಳಗಿಸುತ್ತೆ, ಆದರೆ ಜ್ಞಾನ ಇಲ್ಲದ ಕರ್ಮ ದಿಕ್ಕಿಲ್ಲದ ನೌಕೆ ಹಾಗೆ ಅಂತ. ಇಬ್ಬರ ಮಾರ್ಗ ಬೇರೆ, ಆದರೆ ಇಬ್ಬರ ಗಮ್ಯ ಒಂದೇ. ನಿಮ್ಮ ಸ್ವಭಾವಕ್ಕೆ ತಕ್ಕ ಮಾರ್ಗದಲ್ಲಿ ಹೋಗಿ, ಇನ್ನೊಬ್ಬರ ಮಾರ್ಗ ತಪ್ಪು ಅಂತ ತಿಳ್ಕೋಬೇಡಿ ಅಂತ ಗುರುಗಳು ತಿಳಿಸ್ತಾರೆ. ಇಬ್ಬರು ಗುರುಗಳಿಗೆ ತಲೆಬಾಗಿ ನಮಸ್ಕರಿಸಿ, ಆ ದಿನದಿಂದ ಚಿದಾನಂದ ಜ್ಞಾನಯೋಗ ಮಾಡ್ತಾ ತನ್ನ ಗ್ರಂಥ ರಚಿಸಿ ಜನರಿಗೆ ಜ್ಞಾನ ಹಂಚ್ತಾನೆ. ಕರ್ಮಾನಂದ ಕರ್ಮಯೋಗ ಮಾಡ್ತಾ ನೂರಾರು ಮಕ್ಕಳಿಗೆ ಶಿಕ್ಷಣ ನೀಡ್ತಾನೆ. ಇಬ್ಬರು ಅಂತಿಮವಾಗಿ ಮೋಕ್ಷ ಪಡ್ಕೊಳ್ತಾರೆ. ಇದರಿಂದ ನಾವು ನೋಡಬೇಕಾದಂಥ ಪಾಠಗಳು: ಕೆಲವರು ಚಿಂತನೆಯಿಂದಲೇ ಮೇಲೆ ಇರ್ತಾರೆ, ಕೆಲವರು ಸೇವೆಯಿಂದ ಮೇಲೆ ಇರ್ತಾರೆ. ನಮ್ಮ ಸ್ವಭಾವಕ್ಕೆ ತಕ್ಕಂಥ ಮಾರ್ಗ ಆರಿಸ್ಕೊಳ್ಬೇಕು. ಜ್ಞಾನ ಮಾರ್ಗ ವರ್ಸಸ್ ಕರ್ಮ ಮಾರ್ಗ ಇವು ಪ್ರತಿಸ್ಪರ್ಧಿಗಳಲ್ಲ, ಸಹಯಾತ್ರಿಗಳು. ರಾಮ ಅಂತ ಕರೆದ್ರು, ಕೃಷ್ಣ ಅಂತ ಕರೆದ್ರು, ಅಲ್ಲ ಅಂತ ಕರೆದ್ರು, ಮೇಲಿನ ಶಕ್ತಿ ಒಂದೇ. ನದಿ 2 ದಡದಿಂದ ಹರಿಯುತ್ತೆ, ಆದರೆ ಸೇರುವ ಸಮುದ್ರ ಒಂದೇ. ಜ್ಞಾನ ಮತ್ತು ಕರ್ಮ 2 ದಡಗಳು, ಪರಮಾತ್ಮ ಆ ಸಮುದ್ರ. ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಕರ್ಮ ಮಾಡದಿರುವವರ ಅಪಾಯ, ನಿಷ್ಕಾಮ ಕರ್ಮದ ರಹಸ್ಯ ಮತ್ತು ಲೋಕಸಂಗ್ರಹದ ಮಹತ್ವ ತಿಳಿಸ್ತಾ ಇದ್ದಾನೆ. ಕರ್ಮಯೋಗ ಇನ್ನಷ್ಟು ಆಳವಾಗುತ್ತೆ. ಹೇಗಿತ್ತು ಈ ಸಂಚಿಕೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಇಷ್ಟ ಆಗಿದ್ದರೆ ಸುಲೋಚನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಕೃಷ್ಣನ ಮುಂದಿನ ಮಾತಿನೊಂದಿಗೆ ಮುಂದಿನ ಶ್ಲೋಕದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.